ನೋಡಚ್ಚ ಹೇಳಿ ಯಾಕೆ ಮುಖ ಕಟ್ಕೊಂಡಿರೋದು ಇಲ್ಲ ಹ್ಯಾಪಿ ಬರ್ಡೇನಾ ಥ್ಯಾಂಕ್ ಯು ಬಂಗಾರಿ ಏನಿದು ಏನಿದು ಗಿಫ್ಟು ಅಪ್ಪ ಏನಿದು ಪ್ಯಾಕ್ ಮಾಡಿರೋದು ಬಂಗಾರಿ ನೀವು ತೋರಿಸಿ ಏನಿದು ಎರಡು ಕೈಯಲ್ಲಿ ಕೊಟ್ಟಿದ್ದೀನಿ ವಾವ್ ಗೆಜ್ಜೆ ಥ್ಯಾಂಕ್ ಯು ಬಂಗಾರಿ ಯಾರು ಕೊಡ್ಸಿದ್ದು ವಾವ್ ಥ್ಯಾಂಕ್ ಯು ನಿಂತ ಬಂದಾ ಥ್ಯಾಂಕ್ ಯು ಐ ಲವ್ ಯು ಸೂಪರ್ ಆಗಿದೆ ಬಂಗಾರ ಇದು ಯಾರು ತಂದಿದ್ದು ಇದು ಡ್ರೆಸ್ಸು ನೀವು ತಂದ್ರ ಒಂದು ಕಾಲ್ಗೆ ಹಾಕು ಸೂಪರ್ ಆಗಿದೆ ಬಂಗಾರಿ ಥ್ಯಾಂಕ್ ಯು ಕಾಲು ಗೆಜ್ಜೆ ಹಾಕ್ತಾನಮ್ಮ ನನ್ನ ತಂದ ಕ್ಯಾಮ್ರಾದಲ್ಲಿ ಬಂಗಾರಿ ಕಾಣಿಸ್ಬೇಕಾ ಕೊಡ ಹಾಕಲ್ಲ ಸರಿ ಬಾ ಕೊಟ್ಬಿಡು ಇನ್ನೊಂದು ಯಾವ್ದಿದೆ ಗಿಫ್ಟು ಬಾ ಬಂಗಾರೆ ವಾವ್ ಥ್ಯಾಂಕ್ ಯು ಬಂಗಾರಿ ಹಾರ್ಟ್ ತಂದಿದ್ದೀರಾ ಹಾರ್ಟ್ ವೆರಿ ನೈಸ್ ಚಿಕ್ಕು ಹಾರ್ಟ್ ಒಲೆ ತಂದಿದ್ದಾರೆ ಚೆನ್ನಾಗಿದೆ ಬಂಗಾರಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಹಾಯ್ ಲವೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಬರ್ತ್ಡೇ 33 ಇಯರ್ಸ್ ಓಲ್ಡ್. ಓ ಮೈ ಗಾಡ್, ಎಷ್ಟು ಬೇಗ ವಯಸ್ಸಾಗ್ತಾ ಇದೆ. ಈ ವ್ಲಾಗ್ನ ಒನ್ ಡೇ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅನ್ನೋ ಖುಷಿ ಹುಮ್ಮಸ್ಸು ದೊಡ್ಡವರಾದಮೇಲೆ ಅಂತೂ ಇರಲ್ಲ ಅಂದ್ಕೊತೀನಿ. ಚಿಕ್ಕ ಮಕ್ಕಳಾಗೆ ಇದ್ಬಿಡಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸುಮಾರು ವರ್ಷದಿಂದ ಇಷ್ಟನೇ ಇಲ್ಲ ನನಗೆ. ಕಾರಣ ಇದೆ, ಟೈಮ್ ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಜನ್ಮದಿನನ ನಮಗೆ ಜನ್ಮ ಕೊಟ್ಟವ್ರಿಗೆ ಆಚರಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ಜನ್ಮ ಕೊಡೋವಾಗ ಅಷ್ಟೇ ಕಷ್ಟಪಟ್ಟಿರೋ ಜೀವ ಆ್ಯಂಡ್ ನಾವು ಜನ್ಮ ಎತ್ತಾದ್ಮೇಲೆ ಅಷ್ಟೇ ಖುಷಿ ಪಡೋ ಜೀವ ಕೂಡ ತಾಯಿನೇ. ಕೆಲವ್ರ ಲೈಫಲ್ಲಂತೂ ಖುಷಿಯಾಗಿದ್ದಿದ್ದ ದಿನವೂ ಅದೇ ಇರುತ್ತೆ, ಬೇಜಾರಾಗಿದ್ದಿದ್ದ ದಿನವೂ ಅದೇ ಇರುತ್ತೆ. ಸೊ ನನ್ನ ಲೈಫಲ್ಲೂ ಹಾಗೆಯೇ ನನ್ನ ಮಗ ನನ್ನ ಲೈಫಲ್ಲಿ ಬಂದಾಗಿಂದ ನನ್ನ ಬರ್ಡೇನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಒಂದು ಖುಷಿ ಅಂತೂ ಖಂಡಿತ ಶುರುವಾಗಿದ್ದು ನಿಜ. ಮನೇಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳಿದ್ರೆ ಅಂತೂ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅವ್ರಿಗಿಷ್ಟ ಇಲ್ಲ ಅಂತ ಅಂದರೂ ಆ ಮಕ್ಕಳಿಗೋಸ್ಕರ ಆದರೂ ಕೇಕ್ ಕಟ್ ಮಾಡಿ ಆ ಮಕ್ಕಳ ಮುಖದಲ್ಲಿ ಒಂದು ಖುಷಿನ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆ ಎದ್ದು ಮಗುನ ಮಮ್ಮಿ ಮನೇಲಿ ಡ್ರಾಪ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಇಲ್ಲೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮಮ್ಮಿ ಕಾಲಲ್ಲಿ ಬಿದ್ದು ಆಶೀರ್ವಾದ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಇಲ್ಲಿ ನಮ್ಮ ಬರ್ಡೇಗೆ ನಮ್ಮ ಮಮ್ಮಿ ಗೆಜ್ಜೆ ಮತ್ತು ಓಲೆ ಕೊಡಿಸಿದ್ದಾರೆ. ಅದನ್ನು ನನ್ನ ಮಗ ನಾನು ತೊಗೊಂಡು ಕೊಟ್ಟೆ ಅಂತ ಅವನ ಖುಷಿ ನೋಡಬೇಕು. ಒಂಥರ ಚೆನ್ನಾಗಿತ್ತು, ಖುಷಿಯಾಯಿತು. ಈ ಸ್ಯಾರಿ ನನ್ನ ಹಸ್ಬೆಂಡ್ ಕೊಡಿಸಿರೋದು. ಆಲ್ರೆಡಿ 2 ಟೈಮ್ಸ್ ಯೂಸ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಸ್ಯಾರಿನೇ ಹಾಕ್ಕೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ರೆಡಿ ಆಗೋ ಕ್ಯಾಪಲ್ಲಿ ನೋಡಿ ರೆಡಿ ಆಗೋಗ್ಬಿಡ್ತೀವೇನೋ ಬಂಗಾರಿ. ಈ ವೈಟ್ ಸ್ಟೋನ್ ಜ್ಯುವೆಲ್ರಿ ಸೆಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿಕೊಡಿ.
ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಮ್ಮಿ ಪಾಯಸ ಮಾಡಿದರು. ತಿಂದ್ಕೊಂಡು ತಿಂಡಿ ಕೂಡ ಮಾಡಿಕೊಂಡು ತಿಂದ್ಕೊಂಡು ಆಫೀಸ್ಗೆ ಹೊರಟೆ. ಸಂಜೆ ನನ್ನ ಹಸ್ಬೆಂಡ್ ಕೇಕ್ ಆರ್ಡ್ರ್ ಮಾಡಿದರು. ಕಟ್ ಮಾಡಿ ಕೇಕ್ ಕಟ್ಟಿಂಗ್ನ ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಬರೀ ಮಗನೆ ನಿನಗೆ ಪ್ಲೀಸ್ ಲೈಕ್ ಮಾಡಿ. ಏನು ಹೇಳಲ್ರಿ ಚಂಬಳ ಕಟ್ಟಿ ಹೇಳು ಬೇಗ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ನಮಸ್ಕಾರ.